ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಟ್ಯಾರೋ ರೀಡಿಂಗ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ನೀವೇನಾದರೂ ಅಟ್ರಾಕ್ಟ್ ಆಗಿ ಕ್ಲಿಕ್ ಮಾಡಿದರೆ ಈ ಒಂದು ಡಿವೈನ್ ಮೆಸೇಜು ನಿಮಗೋಸ್ಕರ. ಡಿವೈನ್ ಮೆಸೇಜು ಯಾರಿಂದ ಬರ್ತಾ ಇದೆ ಅಂದರೆ ಹನುಮಂತ ಆಂಜನೇಯ ಸ್ವಾಮಿಯಿಂದ ಬರ್ತಾ ಇದೆ. ನಂಬರ್ 24 ಬ್ಯಾಲೆನ್ಸ್ ಕಾರ್ಡ್ 24ನೇ ನಂಬರ್ನ ನೀವು ನೋಡ್ತಾ ಇರ್ತೀರಾ. 6ನೇ ನಂಬರು ಜಾಸ್ತಿ ನೋಡ್ತಾ ಇರ್ತೀರಾ. 6 6 6 24 24 2 2 2 4 4 4 ಈ ಸಂಖ್ಯೆನ ಜಾಸ್ತಿ ನೋಡ್ತಾ ಇರ್ತೀರಾ. ಸೊ ಈ ಒಂದು ಮೆಸೇಜ್ ಆಂಜನೇಯ ಸ್ವಾಮಿಯಿಂದ ಬರ್ತಾ ಇದೆ. ಸೊ ಆಂಜನೇಯ ಸ್ವಾಮಿ ಏನು ಮೆಸೇಜ್ ಕೊಡ್ತಾರೆ ನೋಡೋಣ. ಫ್ರೆಂಡ್ಸ್, ನೀವು ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿ ಮರಿಬೇಡಿ. ಆಂಜನೇಯ ಸ್ವಾಮಿಗೆ ಥ್ಯಾಂಕ್ಸ್ ಹೇಳಿ ಈ ಒಂದು ಮೆಸೇಜ್ ಕೊಡ್ತಾ ಇರೋದಕ್ಕೆ. ಬಿಕಾಸ್ ಈ ಒಂದು ಎನರ್ಜಿನ ನೀವು ಕ್ಲೇಮ್ ಮಾಡಿದಾಗ ನಿಮ್ಮ ಲೈಫಲ್ಲಿ ಈಗ ಕರೆಂಟ್ಲಿ ನೀವು ಒಂದು ಅವಕಾಶಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಒಂದು ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಅದು ನಿಮ್ಮ ಕಡೆ ಬರುತ್ತೆ. ನೈಟ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ ನೋಡಿ. ಸೊ ಈ ಎನರ್ಜಿ, ನನ್ನ ರೀಡಿಂಗು ಯಾರು ನೋಡ್ತಾ ಇದ್ದೀರಾ, ನಿಮಗೆ ಈ ಒಂದು ಎನರ್ಜಿ ಬೇಕು ಅನ್ನೋ ಹಾಗಿದ್ರೆ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಯಾರೆಲ್ಲ ಈ ರಿಟರ್ನ್ ಎನರ್ಜಿ ಕೊಡ್ತಾರೆ, ಬ್ಯಾಲೆನ್ಸ್. ಸೊ ಬ್ಯಾಲೆನ್ಸ್ ಮಾಡಬೇಕು, ಗಿವ್ ಆ್ಯಂಡ್ ಟೇಕ್ ಬ್ಯಾಲೆನ್ಸ್ ಇರಬೇಕು ಯಾವಾಗಲೂ ಅಷ್ಟೇ, ಕೊಟ್ಟು ತಗೊಳ್ಳೋದು. ಸೊ ತಪ್ಪದೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಇದು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿದ್ಮೇಲೂ ಕೂಡ ಅದು ವರ್ಕ್ ಆಗುತ್ತೆ. ಸೊ ತುಂಬ ಇಂಪಾರ್ಟೆಂಟು, ಯಾಕಂದರೆ ಇದು ಒಂದು ಮೆಸೇಜ್ ಬರ್ತಾ ಇದೆ. ಈ ವಿಡಿಯೋ ಈ ಒಂದು ರೀಡಿಂಗ್ನ ನಾನು ಇಂಟೆನ್ಷನ್ ಸೆಟ್ ಮಾಡಿನೇ ಮಾಡ್ತಾ ಇರೋದು. ಸೊ ಯಾರೆಲ್ಲ ಈ ಒಂದು ಎನರ್ಜಿನ ಕ್ಲೇಮ್ ಮಾಡ್ತೀರಾ, ನಿಮಗೆ ಇದರಲ್ಲಿ ಬರ್ತಾ ಇರುವಂತಹ ಒಳ್ಳೆ ಎನರ್ಜಿ, ಮ್ಯಾಗ್ನೆಟಿಕ್ ಎನರ್ಜಿ ಎಲ್ಲಾನು ನಿಮಗೆ ಸಿಗುತ್ತೆ. ಸೊ ನೈಟ್ ಆಫ್ ಕಪ್ಸ್ ಕಾರ್ಡ್ ಬರ್ತಾ ಇರೋದ್ರಿಂದ, ಸೊ ನಿಮಗೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಯಾವುದಕ್ಕೋಸ್ಕರ ಕಾಯ್ತಾ ಇದ್ದೀರಿ, ಅದು ರಿಲೇಷನ್ಶಿಪ್ ಇರ್ಬೋದು, ಒಳ್ಳೆ ಆರೋಗ್ಯ ಇರ್ಬೋದು, ಅಥವಾ ಹಣ ಇರ್ಬೋದು, ಆಪರ್ಚುನಿಟಿ ಇರ್ಬೋದು, ಅದೆಲ್ಲರೂ ನಿಮ್ಮ ಕಡೆ ಬರ್ತಾ ಇದೆ. ನೈಟ್ ಆಫ್ ಕಪ್ಸ್, ವಂಡರ್ಫುಲ್ ಕಾರ್ಡ್. ಸೊ ಇಟ್ಸ್ ಕಮಿಂಗ್ ಟುವರ್ಡ್ಸ್ ಯು, ಯು ಆರ್ ಗೋಯಿಂಗ್ ಟು ರಿಸೀವ್ ಇಟ್. ಓ ಮೈ ಗಾಡ್, ಸ್ಟ್ರೆಂತ್, ಇನ್ಫಿನಿಟಿ. ಈ ಇನ್ಫಿನಿಟಿ ಸಿಂಬಲ್ ನೋಡ್ಬೋದು. ಸ್ಟ್ರೆಂತ್ ಕಾರ್ಡ್ ನಂಬರ್ 8. ಸೊ ಯು ಆರ್ ಗೋಯಿಂಗ್ ಟು ಬಿಕಮ್ ವೆರಿ ವೆರಿ ಪವರ್ಫುಲ್. ಈ ಎನರ್ಜಿ ರಿಸೀವ್ ಮಾಡಿದ ನಂತರ ಅಮೇಝಿಂಗ್ ಗ್ರೋತ್ನ ನೀವು ನೋಡ್ತೀರಾ. ನಿಮಗೆ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಯಾವುದೇ ರಿಲೇಷನ್ಶಿಪ್ ಇರ್ಬೋದು, ಅಥವಾ ನಾನು ಹೇಳಿದ್ನಲ್ಲ ಆಪರ್ಚುನಿಟಿ ಇರ್ಬೋದು, ಏನು ಬರುತ್ತೆ ಅದನ್ನು ನೀವು ತುಂಬ ಚೆನ್ನಾಗಿ ನಿಭಾಯಿಸ್ತೀರಾ, ತುಂಬ ಚೆನ್ನಾಗಿ ವರ್ಕ್ ಮಾಡ್ತೀರಾ ಅದ್ರ ಮೇಲೆ. ಅದಕ್ಕೆ ಈ ಒಂದು ಕಾರ್ಡ್ ಬಂದಿದೆ, ಸ್ಟ್ರೆಂತ್. ಯು ಆರ್ ಗೋಯಿಂಗ್ ಟು ಗೇನ್ ದ ಸ್ಟ್ರೆಂತ್. ಸೊ ಆಂಜನೇಯ ಸ್ವಾಮಿ ಗೊತ್ತಲ್ಲ, ಅವರು ಎಷ್ಟು ಶಕ್ತಿವಂತರು, ಮತ್ತು ಅವರು ಇದ್ದಾಗ ನಮ್ಮಲ್ಲಿ ಆ ಒಂದು ಗುಣ, ಆ ಒಂದು ಎನರ್ಜಿ ನಿಮ್ಮಲ್ಲಿ ಬರುತ್ತೆ. ಸೊ ಆವಾಗ ಯು ಆರ್ ಗೋಯಿಂಗ್ ಟು ಬಿಕಮ್ ವೆರಿ ವೆರಿ ಪವರ್ಫುಲ್. ಯಾವುದೇ ಥರ ಲೋಯರ್ ಎನರ್ಜಿ, ನೆಗೆಟಿವ್ ಎನರ್ಜಿ ಯಾವುದು ನಿಮಗೆ ಅಫೆಕ್ಟ್ ಮಾಡೋದಿಲ್ಲ. ಎನಿ ಬ್ಲಾಕೇಜಸ್ ಇರ್ಬೋದು, ಬೇರೆ ಯಾರಾದರೂ ಏನಾದರೂ ಮಾಡಿಸಿರ್ಬೋದು, ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ಬೋದು, ಆ ಥರದ್ದು ಏನೇ ಇದ್ರೂ ಈ ಒಂದು ಆಂಜನೇಯ ಸ್ವಾಮಿ ಎನರ್ಜಿ ನಿಮಗೆ ಸಿಗೋದ್ರಿಂದ ಯು ಆರ್ ಗೋಯಿಂಗ್ ಟು ಬಿ ವೆರಿ ಸ್ಟ್ರಾಂಗ್. ಸ್ಟ್ರೆಂತ್ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಆಪರ್ಚುನಿಟೀಸ್ ಬರುತ್ತೆ. ಸೊ ಈ ಎನರ್ಜಿನ ಕ್ಲೇಮ್ ಮಾಡಿ ಮರಿಬೇಡಿ. 24 ಬ್ಯಾಲೆನ್ಸ್. ಸೊ 24 ಆಂಜನೇಯ ಸ್ವಾಮಿ ಮಂತ್ರ ಹೇಳೋದು, ಅಥವಾ ಯಾವ ರೀತಿ ಕ್ಲೇಮ್ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ನೀವು ಹೇಗಾದರೂ ಕ್ಲೇಮ್ ಮಾಡ್ಬೋದು, ನೋಡ್ಬೋದು. ಕ್ವೀನ್ ಆಫ್ ವಾಂಡ್, ಯು ಆರ್ ಗೋಯಿಂಗ್ ಟು ಗೆಟ್ ದ ಇಂಟ್ಯೂಷನ್. ಸೊ ನಾನು ಹೇಳಿದ್ನಲ್ಲ, ಯು ಆರ್ ಗೋಯಿಂಗ್ ಟು ರಿಸೀವ್ ದ ಆಪರ್ಚುನಿಟಿ. ನಿಮಗೆ ಆಪರ್ಚುನಿಟಿ ಸಿಗುತ್ತೆ, ಮತ್ತು ಧೈರ್ಯ, ಶಕ್ತಿ, ಸ್ಟ್ರೆಂತು ಎಲ್ಲ ಸಿಗುತ್ತೆ. ಅದಾದ ಮೇಲೆ ಇಂಟ್ಯೂಷನ್ ಕೂಡ ಹೆಚ್ಚಾಗುತ್ತೆ. ಇಂಟ್ಯೂಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದರೆ ಮೋಸ ಮಾಡೋ ಜನರ ಮಧ್ಯೆ ನೀವು ಬದುಕಬೇಕು ಅಂದರೆ ನಿಮಗೆ ಆ ಒಂದು ಪವರ್ ಇರಬೇಕು. ಯಾರು ಸರಿ, ಯಾರು ತಪ್ಪು, ಇವ್ರು ನಮ್ಮ ಒಳ್ಳೆಯವರ, ಇವ್ರು ನಮ್ಮ ಸ್ನೇಹಿತರ, ಅಥವಾ ಎನಿಮೀಸ, ಅದು ಕೂಡ ತಿಳ್ಕೊಳ್ಳೋ ಅಂಥ ಕಾಮನ್ ಸೆನ್ಸ್ ಇರಬೇಕು. ಕೆಲವೊಮ್ಮೆ ಅದಿರೋದಿಲ್ಲ. ತುಂಬ ಮೋಸ ಹೋಗ್ತೀರಾ ಲೈಫಲ್ಲಿ, ತುಂಬ ಜನಗಳ ಹತ್ರ ಮೋಸ ಹೋಗ್ತಾ ಇರ್ತೀರಾ. ಮತ್ತೆ ಮತ್ತೆ ಅದೇ ಥರ ಜನರು ಬರ್ತಾ ಇರ್ತಾರೆ, ಮೋಸ ಮಾಡಿ ಹೋಗ್ತಿರ್ತಾರೆ. ಯಾಕಂದರೆ ನೀವು ಪಾಠ ಕಲಿಯಲ್ಲ. ಅಂಥ ಜನ ಬಂದು ಮೋಸ ಮಾಡಿ ಹೋಗ್ತಾ ಇರ್ತಾರೆ. ಅದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಇರ್ಬೋದು, ಹಣಕಾಸಿನ ರಿಲೇಟೆಡ್ ಇರ್ಬೋದು, ಯಾವುದೇ ರಿಲೇಟೆಡ್ ಇರ್ಬೋದು. ಈವನ್ ಸ್ನೇಹಿತರು ಕೂಡ ಪ್ರೀತಿ ತೋರಿಸಿ ಆಮೇಲೆ ಮೋಸ ಮಾಡಿ ಹೊರಟೋಗ್ತಾರೆ. ಬಿಕಾಸ್ ಅವರೆಲ್ಲ ನಿಮ್ಮನ್ನು ಉಪಯೋಗಿಸ್ಕೊತಾರೆ. ಆ ಥರ ಜನನೇ ಈ ವಿಡಿಯೋನ ನೋಡ್ತಾ ಇರೋದು. ಸೊ ನೀವು ಆ ಒಂದು ಎನರ್ಜಿನಲ್ಲಿದ್ದೀರಾ, ಅದಕ್ಕೇನೆ ನೀವು ಈ ವಿಡಿಯೋನ ನೋಡ್ತಾ ಇರೋದು. ಈ ಆಂಜನೇಯ ಸ್ವಾಮಿ ಎನರ್ಜಿನ ನೀವು ಕ್ಲೇಮ್ ಮಾಡಿ ಮರಿಬೇಡಿ. ನಿಮ್ಮ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ನಿಮ್ಗೆ ಆ ಒಂದು ಇಂಟ್ಯೂಷನ್ ಪವರ್
ಸಿಗುತ್ತೆ. ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಎಚ್ಚರಿಕೆ ಇಂದ ನೀವು ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತೀರಾ. ಅಥವಾ ನಿಮಗೆ ಇಂಟ್ಯೂಷನ್ ಅಂದರೆ ಗೊತ್ತಾಗುತ್ತೆ, ಸ್ವಲ್ಪ ಸ್ವಲ್ಪ ಸ್ಮಾಲ್ ಇದರಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಈ ಪರ್ಸನ್ ಸರಿ ಇಲ್ಲ, ಈ ಪರ್ಸನ್ ಏನೋ ಮನಸ್ಸಲ್ಲೇನೋ ಇಟ್ಕೊಂಡಿದ್ದಾರೆ, ಏನೋ ಒಂದು ಮುಖವಾಡ ಹಾಕೊಂಡು ನಿಮ್ಮ ಜೊತೆ ಇದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಆ ಒಂದು ಪವರ್ ನಿಮಗೆ ಬೇಕೇ ಬೇಕು ಜನಗಳ ಜೊತೆ ವ್ಯವಹಾರ ಮಾಡೋದಕ್ಕೆ. ಬಿಕಾಸ್ ತುಂಬ ಇನ್ನೋಸೆಂಟ್ ನೀವು. ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಯು ಆರ್ ವೆರಿ ವೆರಿ ಇನ್ನೋಸೆಂಟ್. ತುಂಬ ಮೋಸ ಹೋಗಿದ್ದೀರಾ, ಸೋತೋಗಿದ್ದೀರಾ, ತುಂಬ ಪ್ರಾಬ್ಲಮ್ಸ್ನ ಎದುರಿಸಿದ್ದೀರಾ, ಚಾಲೆಂಜಸ್ನ ಎದುರಿಸಿದ್ದೀರಾ. ಬಿಕಾಸ್ ಆಫ್ ಆಲ್ ಯುವರ್ ಸ್ಟ್ರಗಲ್ ನಿಮಗೆ ಆಂಜನೇಯ ಸ್ವಾಮಿಯ ಶಕ್ತಿ, ಯುಕ್ತಿ, ಬುದ್ಧಿ, ಗಾಂಭೀರ್ಯ ಎಲ್ಲ ಬೇಕಾಗುತ್ತೆ. ನೋಡಿ, ಅವರು ಮೆಡಿಟೇಷನ್ ಮಾಡ್ತಾರೆ, ಅದು ತುಂಬ, ಧ್ಯಾನ ಮಾಡೋದು ತುಂಬ ಇಂಪಾರ್ಟೆಂಟು. ನೀವು ಧ್ಯಾನ ಮಾಡಬೇಕು. ಮತ್ತು ನಿಮ್ಮನ್ನು ನೀವು ಎಲ್ಲ ಗುಣಗಳು ಇದೆ ಇವರಲ್ಲಿ ಅಲ್ವಾ, ಎಲ್ಲ ಥರ ಒಳ್ಳೊಳ್ಳೆ ಗುಣಗಳು ಇದೆ. ಅದೆಲ್ಲನೂ ನಿಮಗೆ ಸಿಗಬೇಕು. ಅದಕ್ಕೆ ಈ ಎನರ್ಜಿನ ಕ್ಲೇಮ್ ಮಾಡಿ, ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಫಾರ್ ಎ ರೀಸನ್ ನೋಡ್ತಾ ಇದ್ದೀರಾ. ನಿಮಗೆ ಕೆಲವ್ರಿಗಂತೂ ಜಾಬ್ ಇಲ್ಲ, ಕೆಲಸ ಇಲ್ಲ, ಆಪರ್ಚುನಿಟಿ ಇಲ್ಲ, ಇಲ್ಲಾಂದರೆ ಕೆಲಸ ಮಾಡ್ತಾ ಇದ್ದೀರಾ, ಕತ್ತೆ ದುಡ್ದಂಗೆ ದುಡುತ್ತಾ ಇದ್ದೀರಾ. ಬಟ್ ಆದರೆ ಪ್ರತಿಫಲ ಏನು ಸಿಗ್ತಾ ಇಲ್ಲ ನಿಮಗೆ. ಅಂದರೆ ನೀವು ಕಷ್ಟಪಡ್ತಾ ಇದ್ದೀರಾ, ಬಟ್ ಏನು ರಿಸಲ್ಟ್ ಸಿಗ್ತಾ ಇಲ್ಲ. ಆ ಥರದ ಜನ ಇದ್ದಾರೆ. ಕೆಲವ್ರಿಗೆ ಕೆಲಸ ಮಾಡ್ತೀವಿ ಅಂದ್ರೂ ಕೊಡೋರಿಲ್ಲ. ತುಂಬ ಕಷ್ಟಪಡ್ತಾ ಇದ್ದೀರಾ. ಕೆಲವರು ರಿಲೇಷನ್ಶಿಪ್ನಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ, ನಿಮ್ಮ ಪಾರ್ಟ್ನರ್ ಜೊತೆ ತುಂಬ ಸಹಿಸ್ಕೊಂಡು ಹೋಗ್ತಾ ಇದ್ದೀರಾ. ಬಟ್ ಆದರೆ ನಿಮಗೆ ಸಿಗಬೇಕಾಗಿರೋ ಪ್ರೀತಿ ಸಿಗ್ತಾ ಇಲ್ಲ. ಹೆಲ್ತ್ ವಿಚಾರದಲ್ಲೂ ಅಷ್ಟೇ ತುಂಬ ಕಷ್ಟಪಡ್ತಾ ಇದ್ದೀರಾ, ಸ್ಟ್ರಗಲ್ ಮಾಡ್ತಿದ್ದೀರಾ, ಎಲ್ಲ ಥರ ವಿಧಾನಗಳನ್ನು ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಆದರೆ ಹೆಲ್ತ್ ರಿಕವರಿ ಆಗ್ತಾ ಇಲ್ಲ. ಸೊ ಅದೆಲ್ಲ ರಿಕವರ್ ಆಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ಈ ಒಂದು ವಿಡಿಯೋ, ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿ. ಸೊ ಮರಿಬೇಡಿ, ನೋಡ್ತಾ ಇರಿ ಯಾವ ಥರ ಚೇಂಜಸ್ನ ನೋಡ್ಬೋದು. ಎಷ್ಟು ಒಳ್ಳೊಳ್ಳೆ ಕಾರ್ಡ್ಸ್ ಬರ್ತಾ ಇದೆ, ಏನೆಲ್ಲ ಒಳ್ಳೊಳ್ಳೆ ಗುಣಗಳನ್ನ ನೀವು ತೊಗೊಳ್ತೀರಾ, ಏನೆಲ್ಲ ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ನೀವು ರಿಸೀವ್ ಮಾಡ್ತೀರಾ. ನೀವು ಈ ಕಾರ್ಡ್ಸ್ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಅಮೇಝಿಂಗ್ ಕಾರ್ಡ್, 9 ಆಫ್ ಕಪ್ಸ್ ಕಾರ್ಡ್. ಸೊ 9 ಆಫ್ ಕಪ್ಸ್ ಕಾರ್ಡ್ ಅಂದರೆ ನೀವು ರಾಜರ ಥರ ಬದುಕ್ತೀರಾ. ನಿಮಗೆ ಪ್ರಾಬ್ಲಮ್ಸ್ ಎಲ್ಲ ಹೊರಟೋಗುತ್ತೆ, ಎಲ್ಲ ಸಾಲ್ವ್ ಆಗುತ್ತೆ, ಅಬಂಡೆನ್ಸ್, ಹ್ಯಾಪಿನೆಸ್ ಎಲ್ಲ ಸಿಗುತ್ತೆ. ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಿಂದ ಇರ್ತೀರ. ಸೊ ಕಾಮೆಂಟ್ ಮಾಡಿ, ನಾನು ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಿಂದ ಇರ್ತೀನಿ ಅಂತ. ಆಂಜನೇಯ ಸ್ವಾಮಿ ಮಂತ್ರ ಹೇಳಿ ನೀವು ಒಂದು ಕಾಮೆಂಟ್ ಮಾಡಿ, ಮತ್ತು ಇದನ್ನು ಹೇಳಿ ಸಪ್ರೇಟಾಗಿ. ಎರಡು ಮೂರು ಅಫರ್ಮೇಷನ್ಸ್ನ ನೀವು ಕಾಮೆಂಟಲ್ಲಿ ಮಾಡಿ. ನಿಮಗೆ ಒಳ್ಳೇದಾಗುತ್ತೆ. ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಫ್ಲೋ ಇಂದ ಮಾಡಿ, ಹಾರ್ಟಿಂದ ಮಾಡಿ. ಏನೇನು ಗಳಿಸ್ಬೇಕಂತಿದ್ರೆ ಅದನ್ನು ಕಾಮೆಂಟ್ ಮಾಡಿ. ಯಾಕಂದರೆ ನೀವು ಕಾಮೆಂಟ್ ಮಾಡಿ, ನೀವು ಇನ್ವಾಲ್ವ್ ಆಗ್ತಾ ಇದ್ದೀರಾ, ಈ ಒಂದು ಎನರ್ಜಿನ ಕ್ಲೇಮ್ ಮಾಡ್ತಾ ಇದ್ದೀರಾ, ಇಂಟರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಅದು ತುಂಬ ಇಂಪಾರ್ಟೆಂಟ್. ಇಂಟ್ರಾಕ್ಷನ್ ತುಂಬ ಇಂಪಾರ್ಟೆಂಟ್. ನೀವು ಇಂಟ್ರಾಕ್ಷನ್ ಮಾಡಿಲ್ಲ ಅಂದರೆ ಯು ಆರ್ ನಾಟ್ ರೆಡಿ ಫಾರ್ ಇಟ್ ಅಂತ ಅರ್ಥ. ಯು ವೋಂಟ್ ರಿಸೀವ್, ನಿಮಗೆ ಈ ಒಂದು ಎನರ್ಜಿ ಸಿಕ್ಕೋದಿಲ್ಲ. ಸೊ ಇದನ್ನೆಲ್ಲ ಕ್ಲೇಮ್ ಮಾಡಿ, ನಿಮ್ಮ ಒಳ್ಳೇದಕ್ಕೇ ಇದನ್ನೆಲ್ಲ ಮಾಡಬೇಕಾಗುತ್ತೆ. ಆ್ಯಂಡ್ ಯು ಆರ್ ಗೋಯಿಂಗ್ ಟು ಗೆಟ್ ಗ್ರೇಟ್ ರಿಸಲ್ಟ್ಸ್. ಯು ಆರ್ ಗೋಯಿಂಗ್ ಟು ಕಮ್ ಔಟ್ ಆಫ್ ದಿಸ್ ಪೇನ್. ರೈಟ್ ನಾವು ಈ ಥರ ಸಿಚುಯೇಷನ್ ಇದೆ, ನಾನು ಹೇಳಿದ್ನಲ್ಲ, ತುಂಬ ಜನ ಮೋಸ ಮಾಡಿ ಹೋಗಿದ್ದಾರೆ. ಯು ಆರ್ ವೆರಿ ಇನ್ನೋಸೆಂಟು. ಇನ್ನೂ ನಿಮಗೆ ಆ ಒಂದು ಇಂಟ್ಯೂಷನ್ ಇಲ್ಲ. ಪದೇ ಅಂಥ ಜನನೇ ಅಟ್ರಾಕ್ಟ್ ಮಾಡಿಬಿಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ, ಕೆಟ್ಟ ಜನರನ್ನ. ಬಿಕಾಸ್ ಈ ಒಂದು ನೆಗೆಟಿವಿಟಿಯಿಂದ ಆಂಜನೇಯ ಸ್ವಾಮಿ ಪ್ರೊಟೆಕ್ಷನ್ ಸಿಕ್ಕುತ್ತೆ ನಿಮಗೆ. ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಈ ಥರ ಪ್ರಾಬ್ಲಮ್ಸು, ಡಿಪ್ರೆಷನ್ನು, ಸ್ಯಾಡ್ನೆಸ್ಸು ಏನಿದೆ ಅದೆಲ್ಲದರಿಂದ ಹೊರಗಡೆ ಬರ್ತೀರಾ. ಸೊ ಅರಿದೆ ಕ್ಲೇಮ್ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮಗೇನಾದರೂ ಡೈಲಿ ಏಂಜಲ್ಸ್ ಪ್ರೊಟೆಕ್ಷನ್ ಬೇಕು, ಏಂಜಲ್ ಗೈಡೆನ್ಸ್ ಬೇಕು, ಎಲ್ಲ ಥರ ಬ್ಲಾಕೇಜಸ್ ಕ್ಲಿಯರ್ ಆಗಬೇಕು, ನನ್ನ ಏಂಜಲ್ ಪ್ರೇಯರ್ ಪ್ರೊಟೆಕ್ಷನ್ ಕುಟುಂಬಕ್ಕೆ ಜಾಯ್ನ್ ಆಗಬೇಕು ಅನ್ನಂದರೆ ಎನರ್ಜಿ ಎಕ್ಸ್ಚೇಂಜ್ ಮೆಂಬರ್ಶಿಪ್ಗೆ, ಯೂಟ್ಯೂಬ್ ಮೆಂಬರ್ಶಿಪ್ಗೆ ನೀವು ಜಾಯ್ನ್ ಆಗ್ಬೋದು. ಹಾಗೆ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಧನ್ಯವಾದಗಳು.